ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು ಸ್ನೇಹಿತರೆ, ನಿಮಗೆ ಟೈಟಲ್ಲು ತಮ್ಮನೆಲ್ಲ ನೋಡಿ ಆಲ್ರೆಡಿ ಅರ್ಥ ಆಗಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಹತ್ತತ್ರ 2 ಲಕ್ಷ ಫಾಲೋವರ್ಸ್ ಅನ್ನು ಹೊಂದಿರುವ ಒಬ್ಬ ಕನ್ನಡದ ಟಾಪ್ ಕ್ರಿಯೇಟರ್ ಆಗಿದ್ದಂತ ಎಲ್ಲರ ಮನಸ್ಸನ್ನು ಗೆದ್ದಿದ್ದಂತ ಮಿಸ್ಟರ್ ರೋಹನ್ ಅವರು ನಮಗೂ ಬಿಟ್ಟು ಹೋದದ್ದನ್ನು ನಾನು ನಿಮಗೆ ಹೇಳಕ್ ಬಂದಿದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹತ್ತತ್ರ ಇವರಿಗೆ 2 ಲಕ್ಷ ಫಾಲೋವರ್ಸ್ ಕೂಡ ಇದ್ರು. ತುಂಬಾ ಚೆನ್ನಾಗಿತ್ತು ಜೀವನ. ಸ್ವಲ್ಪ ದಿನಗಳ ಹಿಂದೆ ಮದುವೆ ಕೂಡ ಆಗಿದ್ರು. ಎಲ್ಲ ನೋಡಿರ್ಬೋದು, ಎಲ್ಲ ಕ್ರಿಯೇಟರ್ಸ್ಗಳು ಅವ್ರ ಮದುವೆಗೆ ಹೋಗಿ ಶುಭ ಹಾರೈಸಿದ್ರು. ಆದ್ರೆ ಏನ್ ಮಾಡ್ತು ಗೊತ್ತಿಲ್ಲ, ವಿಧಿಯ ಆಟ. ಇದೇ ಒಂದು 6 ಗಂಟೆ ಮುಂಚೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟ್ರು. ಮೊದ್ಲು ಹೇಳಿದ್ರು ಹಾರ್ಟ್ ಅಟ್ಯಾಕ್ ಅದು ಇದು ಅಂತ, ಬಟ್ ಆದ್ರೆ ನಾನೇ ಕನ್ಫರ್ಮ್ ಆದ್ಮೇಲೆ ವಿಡಿಯೋ ಮಾಡೋಣ ಅಂತ ಸುಮ್ಮಿದ್ದೆ. ನನಗೆ ಇದೀಗ ಬಂದ ಮಾಹಿತಿ ಏನಂದ್ರೆ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹತ್ತತ್ರ ಅವರಿಗೆ 2 ಲಕ್ಷ ಫಾಲೋವರ್ಸ್ ಇದ್ರು ಗೈಸ್. ಡ್ಯಾನ್ಸಿಂಗ್ ವಿಡಿಯೋಸ್ಗಳನ್ನ ಮಾಡ್ತಿದ್ರು, ಕಾಮಿಡಿ ಕಂಟೆಂಟ್ಗಳನ್ನ ಮಾಡ್ತಾ ಇದ್ರು. ಎಲ್ಲ ಅವರು ನಮ್ಮ ಕನ್ನಡದಲ್ಲಿರೋ ಎಷ್ಟೋ ಜನ ಕ್ರಿಯೇಟರ್ಸ್ಗಳ ಜೊತೆ ಸೇರಿ ಕೊಲಾಬ್ರೇಷನ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು, ಖುಷಿಯಾಗಿ ಇರ್ತಿದ್ರು. ಆದ್ರೆ ಏನೋ ಗೊತ್ತಿಲ್ಲ, ಆಗ್ಲೇ ತಾನೇ ಅಕೌಂಟ್ ಕೂಡ ಡಿಆಕ್ಟಿವೇಟ್ ಮಾಡಿದ್ರು ಸ್ನೇಹಿತರೆ. ಅವ್ರು 2 ಲಕ್ಷ ಇದ್ದಿದ್ದ ಅವರು ಒಂಥರ ಬೆನ್ನೆಲುಬಾಗಿದ್ದಂತ ಇನ್ಸ್ಟಾಗ್ರಾಮ್ ಐಡಿನೂ ಅವರು ಡಿಆಕ್ಟಿವೇಟ್ ಮಾಡಿ ಎಲ್ಲಾರು ಮಾಡಿ ಒಂಥರ ಅನಿಸ್ತದು ನೋಡೋರಿಗೆ, ಏನಾಗತೈತಿ ಇಲ್ಲ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಬಟ್ ಆಫ್ಟರ್ ಇನ್ಸ್ಟಾಗ್ರಾಮ್ ಎಲ್ಲ ಐಡಿ ಎಲ್ಲ ಡಿಲೀಟ್ ಮಾಡಿ ಎಲ್ಲ ಮಾಡಿ ಅವರ ಪ್ರಾಣ ಪಕ್ಷಿನ ಹಾರಿಬಿಟ್ರು ಸ್ನೇಹಿತರೆ. ಹೌದು ಸ್ನೇಹಿತರೆ, ಹತ್ತತ್ರ 2 ಲಕ್ಷ ಫಾಲೋವರ್ಸ್ ಹೊಂದದಂತ ನಮ್ಮ ಯುವಕರು ಮುಂದಿನ ನಮ್ಮ ಕರ್ನಾಟಕಕ್ಕೆ ಒಂದೇನೋ ಒಳ್ಳೆ ಕೊಡುಗೆ ಕೊಡೋದು, ಸಿನಿಮಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕೊಡುಗೆ ಕೊಡಬೇಕಾದಂತಹ ಜೀವ ಇವತ್ತು ತನ್ನ ಜೀವವನ್ನು ಆತ್ಮಹತ್ಯೆ ಮಾಡಿ ಕೊಂದುಕೊಂಡು ಬಿಡ್ತು ಸ್ನೇಹಿತರೆ. ಕೊಂದ್ಕೊಂಡ್ಬಿಡ್ತು. ಏನಾಯ್ತು, ಸ್ನೇಹಿತರ ಸಮಸ್ಯೆ, ಕುಟುಂಬ ಸಮಸ್ಯೆ, ಏನು ಫೈನಾನ್ಷಿಯಲ್ ಸಮಸ್ಯೆ ಏನಂತ ಇನ್ನೂ ಯಾವುದು ಗೊತ್ತಿಲ್ಲ. ಗೊತ್ತಾದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡಕ್ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಆದಷ್ಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆತ್ಮ ಆರಾಮಾಗಿ ಸ್ವರ್ಗ ಸೇರ್ಲಿ ಅಂತ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತದು. ಹೋದ ಜೀವ ಮರಳಿ ತರಲಂತೂ ಸಾಧ್ಯವಿಲ್ಲ. ಆ ಆತ್ಮಕ್ಕೆ ತೃಪ್ತಿಯನ್ನಾದರೂ ನಾವು ನಮ್ಮ ಕೈಯಿಂದ ಪ್ರಾರ್ಥನೆ ಮಾಡಿ ನೀಡಲು ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ಸ್ನೇಹಿತರೆ. ಅಂದ್ರೆ ಯಾವ ತರ ಅಂದ್ರೆ, ಮುಸ್ಲಿಂ ಗಾಯ ಆಗಿದ್ರು ಕೂಡ ಯಾವತ್ತೂ ಅನಿಸ್ತಿರ್ಲಿಲ್ಲ ನೋಡೋರ್ಗೆ ಅವ್ರು ಮುಸ್ಲಿಂ ಗಾಯ ಅಂತ ಹೇಳಿ. ಯಾವತ್ತು ಆರಾಮಾಗಿ ಕನ್ನಡ ಚಂದವಾಗಿ ಮಾತಾಡೋರು, ಕನ್ನಡದಲ್ಲಿ ವಿಡಿಯೋಸ್ ಮಾಡೋರು, ಎಲ್ಲ ಹಿಂದೂ ಹಬ್ಬಗಳನ್ನ ಆಚರಣೆ ಮಾಡೋರು, ಹಿಂದೂ ಸಂಸ್ಕೃತಿನ ಎಷ್ಟೋ ಸಲ ಫಾಲೋ ಮಾಡೋರು, ಎಲ್ಲ ಮಾಡೋರು, ಆರಾಮಾಗಿರೋರು. ಯಾವತ್ತು ನಿಮ್ಗೆ ಅನಿಸ್ತಾನೆ ಇರ್ಲಿಲ್ಲ ಅವರು ಏನಂತ ಹೇಳಿ. ಲೈಕ್ ದಟ್ ಆ ತರ ಇದ್ದಂತ ಮನುಷ್ಯ ಸಡನ್ ಆಗಿ ಇನ್ಸ್ಟಾಗ್ರಾಮ್ ಐಡಿನ ಡಿಆಕ್ಟಿವೇಟ್ ಮಾಡಿ ಅವ್ರ ಜೀವನನೇ ಡಿಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ರು ಸ್ನೇಹಿತರೆ. ಏನ್ ಹೇಳೋಣ ಸ್ನೇಹಿತರೆ, ಜೀವ ಅನ್ನೋದು ತುಂಬಾ ಅತ್ಯಮೂಲ್ಯ. ಆ ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿಯಿಂದ ಆಗಿರ್ಲಿ, ಒಂದು ವಸ್ತುವಿಂದ ಆಗಿರ್ಲಿ, ನಿಮಗೆ ನೆಮ್ಮದಿ ಇಲ್ಲ ಅಂದ್ರೆ ಅದರಿಂದ ದೂರ ಹೋಗ್ಬಿಡೋದು ಬಹಳ ಒಳ್ಳೇದಂತ ಅನ್ಕೊಂತೀನಿ. ನಾವೇ ದೂರ ಹೋಗ್ಬಿಡೋದು ಬೇಡ ಈ ಭೂಮಿ ಮ್ಯಾಗಿಂದ. ಜಸ್ಟ್ ಆ ವ್ಯಕ್ತಿನ ವಸ್ತುನ ದೂರ ಇಟ್ಬಿಡೋನು ಅಲ್ವಾ. ನಾವೇ ದೂರ ಹೋಗ್ಬೇಕ್ರಿ. ತಂದೆ ತಾಯಿ ಕಷ್ಟಪಟ್ಟು ಬೆಳೆಸಿ ಜೀವ ಅದ ಇದು, ನಮಗೋಸ್ಕರ ನಾವು ಬದುಕೋನು, ಯಾರಿಗೋಸ್ಕರನೂ ಅಲ್ಲ ಅಂತ ಹೇಳಿ ಇವತ್ತಿನ ವಿಡಿಯೋ ಮುಗಿಸೋಕೆ ಇಷ್ಟಪಡ್ತೀನಿ. ಏನಾದ್ರೂ ಅಪ್ಡೇಟ್ ಬಂದ್ರೆ ತಿಳಿಸ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ನಮಸ್ಕಾರ ಸ್ನೇಹಿತರೆ.